ನಮಸ್ತೆ ಡಾಕ್ಟರ್. ಹಾಂ, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಇವರು ನನ್ನ ಮಿಸ್ಸಸ್ಸು. ಆ, ಯಾಕೋ ನಿನ್ನೆಯಿಂದ ಜ್ವರ ಬಂದಾವ ಮತ್ತು ಮೈಕೈ ನೋವು, ತಲೆ ಸುಸ್ತು ಅಂತ ಇದ್ಲು. ಅದಕ್ಕೆ ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ರೀ. ಹೌದಾ? ಸರಿಯಮ್ಮ. ಬಾಮ್ಮ, ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಆಮೇಲೆ ಮಾತಾಡ್ತೀನಿ. ಬಾ ಐಶ್ವರ್ಯ, ಹೋಗು. ಡಾಕ್ಟ್ರ್ ಚೆಕ್ ಮಾಡ್ತಾರ, ಮಾಡಿಸ್ಕೊಂಬಂದ್ಮೇಲೆ ಮಾತಾಡಕ್ಕೆ ಬರುತ್ತೆ. ಹ್ಞೂ. ಏನಮ್ಮ, ನಿಂಗೆ ತಿಂಗಳು ಮುಟ್ಟು ಸರಿಯಾಗಿ ಆಗತ್ತಾ? ಹಾಂ ಸರ್, ತಿಂಗಳ ಕರೆಕ್ಟ್ ಆಕತಿ. ಯಾಕೋ ನಿನ್ನೆ ತಿಂಗಳಿಂದ ಆಗಿಲ್ಲ ನನಗೆ. ಈ ತಿಂಗಳೂ ಆಗಲೇ ಇಲ್ಲ. ಅದಕ್ಕೆ ಏನಾಗೈತೆ, ಏನು ಸುಸ್ತು, ಹೊಟ್ಟೆ ಊಟ ಮಾಡಿದ್ರೆ ಏನು ಸೇರ್ತಾ ಇಲ್ಲ. ಏನು ತಿಂದ್ರೂ ಉಗುಳಿಗೆ ಬಂದಂಗೆ ಆಗತೈತಿ. ಒಟ್ಟು ವಾಂತಿ ಪಾಂತಿ ಏನಿಲ್ಲ, ಉಗುಳಿಗೆ ಬಂದಂಗೆ ಆಗೋದು, ತಲೆ ಸುತ್ತೋದು, ತಲೆ ನುಸೋದು, ಸುಸ್ತಾಗೋದು ಆಗತೈತಿ ನಂಗೆ. ಅದು ಏನಾಗೈತೆ ಅಂತ ನಂಗೆ ಗೊತ್ತಾಗತ್ತಿಲ್ಲ. ನೋಡಮ್ಮ, ನಿಂದು ಒಂದ್ಸಲ ರಕ್ತ ಚೆಕಪ್ಪಿಗೆ ಕೊಡ್ತೀವಿ. ಆಮೇಲೆ ಒಂದ್ಸಲ ಸ್ಕ್ಯಾನ್ ಮಾಡಿ ನೋಡೋಣ. ಯಾಕೆ ಸರ್ ಸ್ಕ್ಯಾನಿಂಗ್ ಈಗ? ಇಲ್ಲಮ್ಮ, ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಅನಿಸ್ತೈತಿ, ಅದಕ್ಕೆ ಒಂದ್ಸಲ ಸ್ಕ್ಯಾನ್ ಮಾಡಿ ನೋಡೋಣಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಹ್ಞೂ, ಸರಿ ಸರ್. ಸಿಸ್ಟರ್, ಇದು ಸ್ಕ್ಯಾನಿಂಗಿಗೆ ತೊಗೊಳ್ಳಿ. ಹಾಂ ಸರ್, ಬಂದೆ. ಸರ್, ಅಂಥದ್ದೇನು ಪ್ರಾಬ್ಲಮ್ ಇಲ್ಲವಲ್ಲ? ಮಿಸ್ಟರ್, ನಿಮ್ಮ ಹೆಸರು? ಸಂಜು ಅಂತ ಹೇಳಿ. ಸಂಜು ಅವರೇ, ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ನಿಮ್ಮ ವೈಫ್ದು ಸ್ಕ್ಯಾನಿಂಗ್ ಕಳಿಸಿದ್ದೀವಿ ಈಗ, ಹಾಗೆ ಬ್ಲಡ್ ಚೆಕ್ ಮಾಡೋಕ್ಕೂ ಕಳಿಸಿದ್ದೀವಿ. ಎರಡೂ ರಿಪೋರ್ಟ್ ಬಂದ ಮೇಲೆ ಮಾತಾಡೋಣಂತೆ. ಏನಂತೀರಾ? ಓಕೆ ಸರ್. ನೋಡಮ್ಮ, ಸ್ಕ್ಯಾನಿಂಗ್ ಮಾಡ್ತೀವಿ. ಒಂದು ಸ್ವಲ್ಪ ಈಗ ಅವರು ಬ್ಲಡ್ ತೊಗೊಂಡು ಹೋಗ್ತಾರೆ, ಬ್ಲಡ್ ಕೊಟ್ಟ ಮೇಲೆ ಸ್ಕ್ಯಾನ್ ಮಾಡ್ತೀವಿ. ಓಕೆ ಮೇಡಮ್. ಹ್ಞೂ, ನಿಮ್ಮ ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ, ರಿಪೋರ್ಟ್ ಸರ್ ಕೈಲಿ ಕೊಡ್ತೀವಿ. ಹ್ಞೂ. ಅಲ್ಲ ಸರ್, ಈಗ ಸ್ಕ್ಯಾನ್ ಮಾಡೋವಂಥದ್ದು ಏನು? ಏನಾದರೂ ಪ್ರಾಬ್ಲಮಾ? ಅದೇ ನನಗೇನೋ ಒಂದು ಸ್ವಲ್ಪ ಬೇರೆ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಸ್ಕ್ಯಾನ್ ಮಾಡೋಕ್ಕೆ ಕಳಿಸಿದೆ. ಸ್ವಲ್ಪ ಸಮಯದ ನಂತರ ನೋಡಿ, ನಿಮ್ದು ರಿಪೋರ್ಟ್ ಎಲ್ಲ ಚೆಕ್ ಮಾಡಿದ್ದೀವಿ. ಅದು ಎಲ್ಲ ನಾರ್ಮಲ್ ಐತೆ. ನಿಮ್ಮದು ಅದು ಬ್ಲಡ್ ರಿಪೋರ್ಟ್ ಬರುತ್ತಲ್ಲ ಮೇಡಮ್, ಅಲ್ಲಿ ಒಂದು ಸ್ವಲ್ಪ ಹೊರಗಡೆ ಕೂತ್ಕೊಳ್ಳಿ. ಬಂದ ತಕ್ಷಣ ನಾನು ಅದನ್ನು ಎಲ್ಲ ಕೂರಿಸಿ ಹೇಳ್ತೀನಿ. ಹೌದಾ? ಸರಿ ಸರಿ ಸರ್, ಬನ್ನಿ ಹೊರಗೆ ಹೋಗೋಣ. ಇಲ್ಲ, ನಿಮ್ಮ ಹಸ್ಬೆಂಡು ಇಲ್ಲೇ ಇರಲಿ. ಅಂದರೆ ರಿಪೋರ್ಟ್ ಎರಡೂ ಕೂಡ ಕೊಡ್ತೀವಿ. ಅವ್ರದ್ದು ಒಂದು ಸಹಿ ಬೇಕು ಅದಕ್ಕೆ. ಅಲ್ಲ ಸರ್, ಬರೀ ಬ್ಲಡ್ ಚೆಕ್ ಮಾಡಿರೋದಕ್ಕೆ ಸಹಿ ಮಾಡಬೇಕಾ? ಹಾಂ, ಒಂದು ಸ್ವಲ್ಪ ಮಾತಾಡೋದೈತೆ, ನೀವು ಹೊರಗಿರಮ್ಮ. ಸರಿ, ಆಯಿತು ಸರ್. ಈಶ್ವರೇ, ಹೊರಗೆ ಕೂತ್ಕೊ, ನಾನು ಪೇಪರ್ ತೊಗೊಂಬರ್ತೀನಲ್ಲ. ಹ್ಞೂ. ಕೂತ್ಕೊಳ್ಳಿ ಮಿಸ್ಟರ್ ಸಂಜು. ಹೇಳಿ ಸರ್, ಏನಾದರೂ ಪ್ರಾಬ್ಲಮ್ ಇದೆಯಾ? ನನ್ನ ಹೆಂಡತಿನ ಯಾಕೆ ಹೊರಗೆ ಕಳಿಸಿರಿ? ಅದು ಮಿಸ್ಟರ್, ಅವ್ರಿಗೆ ಮಕ್ಕಳಾಗೋದು ತೊಂದರೆ ಐತೆ. ಏನು ಗೊತ್ತಾ, ಅವ್ರದ್ದು ಗರ್ಭಚೀಲ ಬೆಳವಣಿಗೆನೇ ಇಲ್ಲ. ಅವ್ರದ್ದು ಗರ್ಭಚೀಲ ಒಂದು ಮಗು ಆಗುವಷ್ಟು ತಡ್ಕೊಳ್ಳೋ ಶಕ್ತಿನೂ ಅವ್ರಿಗಿಲ್ಲ. ಅದೇನಾದರೂ ಅವ್ರ ಗರ್ಭಾಂಶದೊಳಗೆ ಮಗು ಬೆಳವಣಿಗೆ ಆದಂಗೆ ಅವ್ರ ಗರ್ಭಾಂಶ ಲೂಸ್ ಆಗ್ತಾ ಬರ್ತೈತಿ. ಆವಾಗ ಲೂಸ್ ಆದಾಗ ಅವ್ರಿಗೇನಾಗುತ್ತೆ, ಯಾವ ಮಗುನೂ ರೊಟ್ಟಿಲಿ ನಿಂದ್ರಲ್ಲ, ಬ್ಲೀಡಿಂಗ್ ಆಗಿ ಮಗು ಅಬೋರ್ಷನ್ ಆಗಿ ಹೋಗ್ಬಿಡ್ತೈತಿ. ಆ ಸಿಚುವೇಶನ್ ಒಳಗೈತೆ. ಮತ್ತು ಅವ್ರಿಗೆ ಅಂಡಾಂಶಗಳು ರಿಕವರ್ ಆಗ್ತಾ ಇಲ್ಲ. ಅಂಡಾಂಶಗಳು ಅಥವಾ ಏನೋ ಅವ್ರದ್ದು ಗರ್ಭಚೀಲ ಪ್ರಾಬ್ಲಮ್ ಇರೋದ್ರಿಂದ ರಿಕವರ್ ಆಗ್ತಾ ಇಲ್ಲ. ಸ್ವಲ್ಪ ದಿನ ನೋಡೋಣ. ಅದಾದಮೇಲೆ, ಯಾಕಂದ್ರೆ ಈಗ ಅವ್ರ ಮುಂದೆ ಹೇಳಿದ್ರೆ ಪಾಪ ಒಬ್ಬೊಬ್ರು ಹೆಣ್ಮಕ್ಳು ಸೆನ್ಸಿಟಿವ್ ಇರ್ತಾರೆ. ನಾವು ಸಡನ್ನಾಗಿ ಹೇಳೋದ್ರಿಂದ ನಾಳೆ ಅವ್ರಿಗೆ ಏನಾದರೂ ತೊಂದರೆ ಆಗ್ಬೋದು. ಅದಕ್ಕೆ ನಾನು ಅವ್ರ ಮುಂದೆ ಹೇಳಕ್ಕೆ ಹೋಗಲಿಲ್ಲ ಮಿಸ್ಟರ್, ಹೊರಗೆ ಕಳಿಸ್ದೆ. ವಿಚಾರ ಮಾಡಿ, ಯಾಕಂದರೆ ಮುಂದೆ ಅವ್ರಿಗೆ ನೀವು ಮಕ್ಕಳು ಬೇಕಂದ್ರೂ ಅವ್ರ ಜೀವಕ್ಕೆ ತೊಂದರೆ ಆಗ್ಬೋದು. ಏನಂತೀರಾ? ಏನು ಹೇಳಕತ್ತೀರ ಸರ್? ಅಂದ್ರೆ ನನ್ನ ಹೆಂಡತಿಗೆ ಮಕ್ಕಳು ಆಗಲ್ವಾ? ನಮಗೆ ಮಕ್ಕಳ ಭಾಗ್ಯನೇ ಇಲ್ವಾ? 100% ನಾನು ಇಲ್ಲ ಅಂತ ಹೇಳತ್ತಿಲ್ಲ. ನಿಮಗೆ 90% ಅಷ್ಟೇ ನಾನು ಇಲ್ಲ ಅಂತ ಹೇಳತ್ತೀನಿ. 10% ನೀವು ಭರವಸೆನೇ ಇಟ್ಕೋಬೋದು. ದೇವ್ರ ಮೇಲೆ ಭಾರ ಹಾಕಿ, ಅವ್ರಿಗೆ ಜಾಸ್ತಿ ವೇಟ್ ಇರುವಂಥ ವಸ್ತುಗಳನ್ನ ಎತ್ತಕ್ಕೆ ಹೋಗಬೇಡಿ ಅಂತೇಳಿ. ಮತ್ತು ಅವ್ರಿಗೆ ನಾನು ಒಂದು ಸ್ವಲ್ಪ ಟ್ಯಾಬ್ಲೆಟು, ಮಾತ್ರೆಗಳು ಎಲ್ಲ ಬರೆದು ಕೊಡ್ತೀನಿ. ಅದನ್ನೆಲ್ಲ ಅವರು ತೊಗೊಂತ ಹೋದರೆ ಅದು ರಿಕವರ್ ಆಗಿ ಅವ್ರದ್ದು ಗರ್ಭಾಂಶ ಒಳಗೆ ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಕ್ಕೈತಿ. ಅದು ಎಲ್ಲಿವರೆಗೂ ಸ್ಟಾರ್ಟ್ ಆಗುತ್ತೆ ಅಂದರೆ, ಇದೊಂದು 3 ವರ್ಷನಾದರೂ ಹೋಗುತ್ತೆ. ಆವಾಗ ಅವ್ರಿಗೆ ಮಕ್ಕಳಾಗೋ ಚಾನ್ಸಸ್ಸು ಹೆಚ್ಚಾಗಿರ್ತೈತಿ. ನೋಡಿ, ಯಾಕಂದ್ರೆ ಈಗ ಪಾಪ ಅವ್ರು ಏನು ತಿಳ್ಕೊಂಬಿಟ್ಟಾರ, 2 ತಿಂಗಳು ಮುಟ್ಟಾಗಿಲ್ಲ. ಮುಟ್ಟಾಗಿದ್ದು ಪ್ರಾಬ್ಲಮ್ ಅಲ್ಲ ಅವ್ರದ್ದು. ಹೋದ ಮಂತೆ ಅವ್ರಿಗೆ ಫುಲ್ಲು ಅವ್ರಿಗೆ ಗರ್ಭಾಂಶ ಲೂಸ್ ಇರೋದ್ರಿಂದ ಇದಾಗ್ಬಿಟ್ಟೈತಿ. ಅವ್ರ ಗರ್ಭದೊಳಗೆ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಯಿತು, ಒಂದು ಗಂಟು ಬೆಳೆದೈತೆ ಅಂತೇಳಿ. ಅದನ್ನು ಈಗ ನಾವು ಆಪ್ರೇಷನ್ ಮಾಡಬೇಕು. ಇಲ್ಲಾಂದರೆ ನಾಳೆ ಅವ್ರ ಗರ್ಭಚೀಲಕ್ಕೆ ತೊಂದರೆ ಕೊಡ್ತೈತೆ ಅದು ಗಂಟು. ಅದು ಗಂಟು ಜಾಸ್ತಿ ದೊಡ್ಡದಾದಂಗೆ ಅಲ್ಲಿ ಮಗು ಬೆಳವಣಿಗೆಗೂ ಅಲ್ಲ, ನಿಮ್ದು ಯಾವುದೇ ಅಂಡಾಂಶಗಳನ್ನು ಅಲ್ಲಿ ಅದು ದಾರಿ ಮಾಡಿಕೊಡೋದಿಲ್ಲ. ಆವಾಗ ಮಕ್ಕಳಾಗೋ ಚಾನ್ಸಸ್ಸು ಪೂರ್ತಿ ಕಮ್ಮಿ ಆಕ್ಕೊಂತ ಹೋಗ್ತೈತಿ. ಅದು ಹೆಂಗೆ ಗಂಟು ದೊಡ್ಡದಾಗ್ತಾ ಬರ್ತೈತಲ್ಲ, ಆವಾಗ ಅವ್ರ ಜೀವಕ್ಕೆ ಕುತ್ತು ಬರೋ ಹೊತ್ತೈತಿ. ಅದಕ್ಕೆ ಈಗ ಸ್ವಲ್ಪ ದಿನ ನಾನು ಅದು ಗಂಟು ಎಷ್ಟಿದೆಯೋ ಅಷ್ಟರಲ್ಲೇ ನಿಂತಿರ್ತೈತಿ. ಅದನ್ನ ನಾವು ತೆಗಿಯೋಕ್ಕೂ ಬರಲ್ಲ, ಆಪ್ರೇಷನ್ ಮಾಡೇ ತೆಗಿಬೇಕು. ಅದಕ್ಕೆ ಅದೊಂದು ಸ್ವಲ್ಪ ಆಪ್ರೇಷನ್ ಐತಿ. ಅದಾದಮೇಲೆ ಬೇಕಾದ್ರೆ ಅವರ ರಿಕವರಿ ನೋಡೋಣಂತ. ಏನಂತೀರಾ? ನೀವು ಹ್ಞೂ ಅಂದರೆ ನಾನು ಅವ್ರ ಟ್ರೀಟ್ಮೆಂಟ್ ಚಾಲೂ ಮಾಡ್ತೀನಿ. ಇಲ್ಲ ಅಂದರೆ ಮತ್ತೆ ನಿಮ್ಮಿಷ್ಟ. ನಾನು ಹೇಳೋದು ಹೇಳಿದ್ದೀನಿ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಂತೂ
ಇಷ್ಟು ದೊಡ್ಡದೇ ಗಂಟೆ ಇದೆ ಅವ್ರಿಗೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅವ್ರ ಜೀವಕ್ಕೆ ತೊಂದರೆ ಮಾಡೋಕ್ಕೆ ಹೋಗಬೇಡಿ. ಅವ್ರು ಏನು ಅನ್ಕೊಂಡ್ಬಿಟ್ಟಾರೆ ಗೊತ್ತಾ, ನಾನು ಪ್ರೆಗ್ನೆಂಟ್ ಇದ್ದೀನೇನೋ, ಯಾಕೋ ನನಗೆ ಉಗುಳಿಕೆ ಬಂದಂಗೆ ಆಗ್ತಾಯಿದೆ, ವಾಮಿಟಿಂಗ್ ಆಗ್ತಾಯಿದೆ, ಹೋದ ತಿಂಗಳು ಪೀರಿಯಡ್ ಆಗಿಲ್ಲ, ಈ ತಿಂಗಳು ಮತ್ತು ನಂಗೆ ಇದು ಆಗಿಲ್ಲ ಸರ್ ಅಂತ ಹೇಳಿದ್ದಾರೆ. ಈ ತಿಂಗಳು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿರ್ಬೋದು. ಏನಿಲ್ಲ, ಆಗುತ್ತೆ ಅವ್ರಿಗೆ ಮಂತ್ಲಿ ಕರೆಕ್ಟಾಗಿ. ಅಂಥದ್ದೇನಿಲ್ಲ, ಪಿತ್ತ ಆಗೈತೆ ಅವ್ರಿಗೆ. ಆಮೇಲೆ ಅವ್ರಿಗೆ ಗಂಟು ಏನು ಬೆಳೆ ಆತತ್ತಲ್ಲ ಅಲ್ಲಿಂದ ಅವ್ರಿಗೆ ಹೊಟ್ಯಾಗ ಏನೋ ತಿಂದ್ರೂ ಒಂಥರ ಹೊಟ್ಟೆ ಊಟ ರುಚಿ ಹತ್ತಂಗಿಲ್ಲ, ಏನಿಲ್ಲ, ಹಂಗಾಗುತ್ತೆ ಅವ್ರಿಗೆ. ನೀವು ಬೇಗ ಈಗ ಚಿಕ್ಕದಿದ್ದಾಗ ಆಪ್ರೇಷನ್ ಮಾಡಿಸಿದ್ರೆ ಚಿಕ್ಕ ಆಪ್ರೇಷನ್ ಆಗುತ್ತೆ, ಮುಂದೆ ಇಲ್ಲಾಂದರೆ ಅವ್ರಿಗೆ ತೊಂದರೆ ಆಗುತ್ತೆ. ನಾಳೆ ಮಕ್ಕಳು ಮರಿ ಮಾಡ್ಕೊಳ್ಳುವಾಗ ಅದು ಗರ್ಭಚೀಲದೊಳಗೆ ನೋವು ಬೆಳೆಯೋಕ್ಕೆ ಸ್ಟಾರ್ಟ್ ಆಕೈತಿ. ಇದನ್ನು ನಾನು ಹೇಳಕತ್ತೀನಿ. ಏನು ಹೇಳಕತ್ತೀರ ಸರ್, ಇದೇನೋ ದೊಡ್ಡದೇ ಆಗುವಂಗೆ ಅನಿಸ್ತಾ ಇದೆಯಲ್ಲ. ಆದರೆ ಅವಳು ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಅವಳಿಗೆ ಯಾಕೆ ಈ ಥರ ಮಾಡ್ತೋ ದೇವರು? ಯಾರಿಗೂ ಏನೂ ಕೆಟ್ಟದ್ದು ಮಾಡಲ್ಲ, ಅವ್ರದ್ದು ಒಳ್ಳೆಯ ಗುಣ. ಆದ್ರೆ ಅವರು ಏನೋ ಒಂದು ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ ಮೈ ಒಳಗೆ ಏನೋ ಒಂದು ಪ್ರಾಬ್ಲಮ್ ಇರ್ತೈತೆ ಅಂದ್ರೆ ಅದು ಒಳ್ಳೆ ಗುಣಕ್ಕಾಗಲಿ ಅದಕ್ಕಾಗಲಿ ಏನು ಎಫೆಕ್ಟ್ ಕೊಡಲ್ಲ, ಅದು ಆಗೋ ಹಂಗೆ ಆಗ್ತಿರ್ತೈತಿ. ನಾವು ಅದನ್ನು ಇದ್ದದ್ದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಅವ್ರಿಗೆ ಮಕ್ಕಳಾಗಲೇ ಇದ್ದದ್ದು ಆ ಗಂಟೆ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಯಾಕಂದ್ರೆ ಅಂಡಾಂಶಗಳು ಬೆಳೆಯೋಕ್ಕೆ ಜಾಗನೇ ಇಲ್ಲ ಅಲ್ಲಿ, ಗೊತ್ತಾ? ಹಂಗಾಗುತ್ತದು. ಅದಕ್ಕೆ ಏನು ಮಾಡ್ತೀರಾ, ಆಪ್ರೇಷನ್ ಮಾಡಿಸ್ತೀನಿ ಅಂತಂದರೆ ನಾನೀಗ ಟ್ರೀಟ್ಮೆಂಟಿಗೆ ಟ್ಯಾಬ್ಲೆಟ್ ಕೊಡ್ತೀನಿ, ನೀವು ಹ್ಞೂ ಅಂದರೆ. ಓಕೆ ಸರ್, ನೀವು ಇಷ್ಟು ದೊಡ್ಡ ಡಾಕ್ಟರ್ ಇದ್ದೀರಾ, ನಾನು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗಲಿ? ಇದಕ್ಕೆಲ್ಲ ಎಷ್ಟು ಖರ್ಚು ಬರ್ತಿರ್ಬೋದು ಸರ್? ಅವ್ರದ್ದು ಆಪ್ರೇಷನ್ ಮಾಡೋಕೆ ಏನಿಲ್ಲ ಅಂದ್ರೂ 1,00,000ವರೆಗೂ ಬರುತ್ತೆ. ಯಾಕಂದ್ರೆ ಎಲ್ಲ ನಾವು ಅದು ಗಂಟು ತೆಗೆದು ಮತ್ತೆ ಅವ್ರಿಗೆ ಹೆಂಗಿತ್ತು ಗರ್ಭಾಂಶ ಎಲ್ಲ ಮತ್ತೆ ನಾವು ಇದು ಮಾಡಿ ಅವ್ರಿಗೆ ಅಂಡಾಂಶ ಬೆಳೆಯೋಕ್ಕೆ ಅಲ್ಲಿ ನಾವು ಜಾಗ ಇದು ಮಾಡಿಕೊಟ್ಟು ಎಲ್ಲ ಕ್ಲಿಯರಾಗಿ ಮಾಡಿ ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಆಪ್ರೇಷನ್ ಮಾಡಿ ಅವ್ರಿಗೆ 1 ತಿಂಗಳು ಟ್ರೀಟ್ಮೆಂಟು ಮತ್ತು ಅವ್ರಿಗೆ ಟ್ಯಾಬ್ಲೆಟು ಕಂಟಿನ್ಯೂ ಆಗಿ 1 ವರ್ಷ ಮಾತ್ರೆಗಳನ್ನ ಕೊಡ್ತಾ ಹೋಗ್ತೀವಿ. ಅವ್ರು ಯಾವಾಗ ಪ್ರೆಗ್ನೆಂಟ್ ಆಗಿ ಒಳ್ಳೆ ಅವರು ಡೆಲಿವರಿ ಆಗೋವರೆಗೂ ಅವ್ರನ್ನ ಕೇರ್ ನಾವು ತೊಗೋತೀವಿ. ಆಮೇಲೆ ಡೆಲಿವರಿ ಆದಾಗ ಅದರ ಚಾರ್ಜ್ ನೀವು ಕೊಡಬೇಕಾಗ್ತೈತಿ. ಅಲ್ಲಿವರೆಗೂ ನಾವು ಅವ್ರಿಗೆ ಹೊಟ್ಟೇಲಿ ಮಗು ಆಗೋವರೆಗೂ ನಾವು ಅವ್ರ ಕೇರ್ ತೊಗೊಂಡಿರ್ತೀವಿ ನೀವು ಕೊಟ್ಟಿರೋ 1,00,000 ರೂಪಾಯಿದಲ್ಲಿ. ಹೌದಾ ಸರ್? ಆಯಿತು ಸರ್. ನೀವು ಈಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ನಾನು ಅದರ ಅಮೌಂಟ್ನ ನಿಮಗೆ ಈಗಲೇ ಕೊಡಬೇಕಾ ಅಥವಾ ಆಪ್ರೇಷನ್ ಆಗುವಾಗ ಕೊಡಬೇಕಾ? ಇಲ್ಲ, ಇವಾಗಿಂದು ಇವತ್ತೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಲ್ಲ ಅದರದ್ದು ಚಾರ್ಜ್ ಕೊಡಿ ನನಗೆ. ಆಪ್ರೇಷನ್ ಆಗುವಾಗ 1,00,000 ರೂಪಾಯಿ ಪೇ ಮಾಡುವಂತ್ರೆ. ಅದು ಇನ್ನೂ 1 ತಿಂಗಳು. ಈಗ ಅವ್ರಿಗೆ ನಾನು 1 ತಿಂಗಳು ರಿಕವರಿ ಆಗಿ ಅವ್ರ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಬಂದಮೇಲೆ ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಪಾಪ ಆಪ್ರೇಷನ್ ಆದಾಗ ಮತ್ತೆ ಅವ್ರಿಗೆ ಆದಾಗ ತುಂಬ ತ್ರಾಸಾಗುತ್ತಲ್ವ, ಹೆಣ್ಮಕ್ಳ ಕಷ್ಟ ನಮಗೂ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಅವ್ರದ್ದು ಎಲ್ಲ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಈಗ ಅವ್ರಿಗೆ ಟ್ಯಾಬ್ಲೆಟ್ ಅದು ಕೊಟ್ಟಿರ್ತೀನಿ. ಆಯಿತು ಸರ್, ಥ್ಯಾಂಕ್ ಯು. ರೀ, ಡಾಕ್ಟ್ರ್ ಏನಂದ್ರು? ನಾನು ಹೊರಗೆ ಕಳಿಸಿ ನೀವು ಭಾಳತನ ಮಾತಾಡಿದ್ರಿ, ಏನು ಮಾತಾಡಿದ್ರಿ? ಅಲ್ಲ, ನನಗೆ ಯಾಕೆ ಇಷ್ಟೊಂದು ಗುಳಿಗೆ ಔಷಧ ಟಾನಿಕ್ಕು ಎಲ್ಲ ಕೊಟ್ಟಾರ್ರಿ? ನನಗೇನಾಗೈತೆ ಅಂಥದ್ದು? ಅಲ್ಲ, ನನಗೇನಾಗೈತೆ ಅಂತ ಅಷ್ಟು ಕೊಟ್ಟಾರ? ನಾನೇನಾದರೂ ಪ್ರೆಗ್ನೆಂಟ್ ಇದ್ದೀನೇನ? ರೀ, ನನಗೆ ಅನ್ಸಾಕತ್ತೈತಿ ಭವಿಷ್ಯಕ್ಕೆ ನಾನು ಪ್ರೆಗ್ನೆಂಟ್ ಆಗಿರ್ಬೇಕಂತೇಳಿ. ಅಲ್ಲ, ನನಗೆ ಹಂಗೆ ಉಗುಳಿಗೆ ಬಂದಾಗ ಗೊತ್ತಾಯ್ತು. ಲಕ್ಷ್ಮಿಗೂ ಹಿಂಗೆ ಆಗಿತ್ತಂತ್ರಿ. ಹ್ಞೂ, ಆಕೆಗೆ ವಾಂತಿ ಬಂದಂಗೆ ಆಗೋದು, ಊಟ ಸೇದಂಗೆ ಆಗೋದಿಲ್ಲ. ನನಗೆ ಏನೋ ಊಟ ಮಾಡಕತ್ರ ಒಟ್ಟು ಊಟ ಮಾಡೋಕ್ಕಾಗಲ್ಲ ರೀ. ಒಂಥರ ಹೊಟ್ಟೆಲಿ ಸಂಕಟ ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗೋದು, ಹಿಂಗೆ ಆಗ್ತಾಯಿತ್ತು. ಅದ ನಾನು ಅನ್ಕೊಂಡೆ ಹೋದ ತಿಂಗಳು ಆಗಲಿಲ್ಲ, ಈ ತಿಂಗಳು ಆಗಿಲ್ಲ ಅಂದ್ರೆ ಗ್ಯಾರಂಟಿ ನಂಗೆ ನಿಂತೈತೆ ಅಂತೇಳಿ. ಈಗೇನು ಎಲ್ಲರಿಗೂ ಗೊತ್ತಾಕೈತಲ್ಲ, 1 ತಿಂಗಳು ಆಗಲಿಲ್ಲ ಅಂದ್ರೂ ನಂಗೆ ಗೊತ್ತಾಗುತ್ತೆ ರೀ ಎಲ್ಲರಿಗೂ. ಹ್ಞೂ. ಇವಳು ಮನಸ್ಸಲ್ಲಿ ಎಷ್ಟು ಆಸೆ ಅನ್ಕೊಂಡಾಳ, ಮಕ್ಳ ಬಗ್ಗೆ ಎಷ್ಟು ಕನಸು ಕಾಣಕತ್ತಾಳ. ಆದರೆ ಇವಳಿಗೆ ಯಾಕೆ ದೇವ್ರು ಈ ಥರ ಮಾಡ್ದ? ನಮ್ಮ ಅಕ್ಕನ ಎಷ್ಟು ಚಲೋ ನೋಡ್ಕೊಳತ್ತಾಳ, ನಮ್ಮ ತಾಯಿನ ಎಷ್ಟು ಚಲೋ ನೋಡ್ಕೊಳತ್ತಾಳ. ಇವಳ ಮನಸ್ಸಿಗೆ ಯಾಕೆ ಇಷ್ಟು ನೋವು ಮಾಡ್ದ ದೇವರು? ರೀ, ಏನು ಯೋಚನೆ ಮಾಡಕತ್ತೀರ? ನಾನು ಇಷ್ಟೆಲ್ಲ ಮಾತಾಡತ್ತೀನಿ ರೀ. ನಾನು ಪ್ರೆಗ್ನೆಂಟ್ ಇರಬೇಕಲ್ಲ ರೀ. ನಮ್ಗೆ ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ? ನಾನು ಮಾಡಿದ್ರೆ ನೀವು ಏನಂತ ಹೆಸರು ಇಡ್ತೀರಿ? 2 ಹುಡುಗರ್ದು, ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಒಂದು 2 ಹೆಸರು ಹುಡುಕಿಟ್ಬಿಡೋಣ ಅಲ್ರಿ ರೀ. ನಾನು ಹೊಟ್ಟಿಲೇದೇನಂತ ಗೊತ್ತಾದ್ರೆ ಅತ್ತಿ ಮಾವ ಎಷ್ಟು ಖುಷಿ ಪಡ್ತಾರಲ್ರಿ. ಹಾಂ, ಆದ್ರೆ ನೀನೀಗ ಪ್ರೆಗ್ನೆಂಟ್ ಇಲ್ಲಂತ, ಅದ್ರ ಬಗ್ಗೆ ಯೋಚನೆ ಬಿಡು. ನಿಂಗೆ ಪಿತ್ತ ಆಗಿತ್ತಂತ. ಏನು ಪಿತ್ತಾಗೈತಂತ? ಅಯ್ಯೋ, ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ರೀ. ಆದ್ರೆ ನಂಗೆ ಇಷ್ಟು ಪಿತ್ತಿಗೆ ಇಷ್ಟೇ ಯಾಕೆ ಗುಳಿಗೆ ಕೊಟ್ಟರು? ನಂಗೆ ಸ್ಕ್ಯಾನಿಂಗ್ ಯಾಕೆ ಮಾಡಿದ್ರು? ಬ್ಲಡ್ ಯಾಕೆ ಚೆಕ್ ಮಾಡಿದ್ರು? ಬ್ಲಡ್ ರಿಪೋರ್ಟಲ್ಲಿ ಏನು ಬಂತು ಕೊಡ್ರಿ, ಇಲ್ಲಿ ನಾನು ರಿಪೋರ್ಟ್ ನೋಡ್ತೀನಿ. ಅಯ್ಯೋ, ಏನು ಬಂದಿಲ್ಲವ ಮಹಾತಾಯಿ, ಎಷ್ಟು ತಲೆ ತಿನ್ನತಿ, ಒಟ ಹಚ್ಚಿಬಿಟ್ಟಿದೀಯ ನೋಡು. ನಾನು ಬೇರೆ ಟೆನ್ಷನು. ಮಂಜು ಫೋನ್ ಮಾಡಿದ್ದ, ಅವ್ನ ಹೆಂಡತಿನ ಕರ್ಕೊಂಡು ಬರ್ತೀನಿ ಮತ್ತು ಆಕಿ ಬಾ ಅನ್ನತ್ತಾಳ. ಹಿಂಗೆ ನಾಳೆ ಬಿಟ್ರೆ ಸರಿ ಬರೋದಿಲ್ಲ, ಎಷ್ಟು ದಿನ ಅಂತ ಬಿಡೋದು, ಕರ್ಕೊಂಬರ್ತೀನಿ ಅಂದ. ನಾಳೆಗೆ ಕರ್ಕೊಂಬಂದ್ಮೇಲೆ ಲಕ್ಷ್ಮಿನೂ ಇಲ್ಲೇ ಅದಾಳ, ಎಲ್ಲರಿಗೂ ಏನು ತೊಂದರೆ ಕೊಡ್ತಾಳ ಅಂತ ಯೋಚನೆ ಮಾಡಕತ್ತೀನಿ ಅಷ್ಟೇ. ಅವ್ನು ಫೋನ್ ಮಾಡಿದ್ದ ದವಾಖಾನಿಂದ ಹೊರಗೆ ಬರುವಾಗ, ಆ ಟೆನ್ಷನ್ನೊಳಗೆ ಕುಂತ್ಬಿಟ್ಟಿದ್ದೀನಿ. ನೀನು ಮಾತಾಡೋದು ಕೇಳತ್ತಾ ಇಲ್ಲ, ಒಟ ಹಚ್ಚಿಬಿಟ್ಟಿದ್ಯಾ. ಏನು ಮತ್ತಾಕಿನ ಕರ್ಕೊಂಬರ್ತಾನಂತ? ಅಯ್ಯೋ, ನಾನು ಬೇರೆ ಪ್ರೆಗ್ನೆಂಟ್ ಆಗಿರ್ತೀನಿ. ಇಲ್ಲಲ್ಲ, ಪ್ರೆಗ್ನೆಂಟ್ ಇಲ್ಲಲ್ಲ, ಹೌದೌದು.
ಆಕೆ ಏನಾರ ಮಾಡಿದ್ರೆ ಏನು ಮಾಡಿದ್ರಿ ಬ್ಯಾಡ್ರಿ ಆಕಿನ ಕರ್ಕೊಂಡು ಬರೋದು ನಂಗೆ ಇಷ್ಟನೇ ಇಲ್ಲ. ಅಲ್ಲ ಗಂಡನ ಕರ್ಕೊಂಬರ್ತೀನಿ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ. ಈ ಆಯಿತು ಕರ್ಕೊಂಡು ಬಾ ಅಂತಂದೇನಿ. ಅದೇನೋ ನಾಳೆ ಮದುವೆ ಐತಂತಲ್ಲ, ಆ ಮದುವೆ ಮುಗಿಸ್ಕೊಂಡು ಕರ್ಕೊಂಡು ಬರ್ತಾನಂತ. ಮತ್ತು ನಮಗೆ ಎಲ್ಲರಿಗೂ ಮದ್ವೆಗೆ ಹೋಗ್ತೀರಿ ಅಂತ ಕೇಳ್ದ, ನಾವು ಯಾರೂ ಹೋಗಂಗಿಲ್ಲ. ಆಕಿ ಮಾಡಿದ್ರೆ ಆಡೇ ರಗಡೆ ಐತಿ, ನಾವು ಹೋಗೋದಿಲ್ಲ. ಬೇಕಾದ್ರೆ ನೀವು ಹೋಗಿ ನಿನ್ನ ಹೆಂಡ್ತಿನ ಕರ್ಕೊಂಡು ಬಾ, ಚಂದ ನಮಗೆ ಬುದ್ಧಿ ರೀತಿ ಹೇಳಿ ಕರ್ಕೊಂಡು ಬಾ ಅಂತಂದೇನಿ. ಅವ್ವನ ಕೇಳಿದೆ, ಅವ್ವ ಏನಂದ್ಲು, ಬೇಡ ಅವ್ನು ಕರ್ಯಕ್ಕೆ ಹೋಗೋದು ಬೇಡ, ಆಕೆ ಆಗಿ ಬರಲಿ ಅಂದ. ಆಮೇಲೇನೋ ಸಣ್ಣವ್ ಫೋನ್ ಹಚ್ಚಿದ್ಲಂತಲ್ಲ, ಬೆಂಗಳೂರು, ಆಕಿ ಅಂದ್ಲಂತ. ಅದಕ್ಕೆ ಮತ್ತು ಆಯ್ತು ತಗೋ ಅಂತ ಈ ಕೆಲಸ ಸುಮ್ಮನೆ ಆಗೈತಿ. ಸರಿ ತಗೋ, ನಿಂಗೇನಾದರೂ ಬೇಕಾ ತಗೋ, ನಾನಂತೂ ಸಮೋಸ ತರಿಸಿ ನೋಡು, ಸಮೋಸ ತಿಂದು ಚಾ ಕುಡಿದ್ಬಿಡು. ಹ್ಞೂ ಸರಿ ಆಯ್ತು ರೀ. ರೀ ಅಷ್ಟ್ಯಾಕೆ ಗುಳಿಗೆ ಕೊಟ್ರಿ ನಂಗೆ? ಅಯ್ಯೋ ನೀನು ಭಾಳ ವೀಕ್ನೆಸ್ ಐತೆ ಅಂತ, ಅದಕ್ಕೆ ನೀನು ಟಾನಿಕ್ಕು ಗುಳಿಗೆ ಎಲ್ಲ ಕರೆಕ್ಟಾಗಿ ತೊಗೋಬೇಕಂತ ನೋಡವ್ನ. ಮಂತ್ಲಿ ನಿನ್ನ ವೀಕ್ನೆಸ್ಸಿಗೆ ನಿನಗೆ ಬೇಗ ಅದು ನಿಂದ್ರಲ್ಲ ಹೊಟ್ಟಿಲಿ. ಅಂದ್ರೆ ಗರ್ಭಚೀಲು ಇನ್ನೂ ಹುಡುಗಿ ಸಣ್ಣದೈತೆ, ಗರ್ಭಚೀಲು ಸಣ್ಣದಿರ್ತೈತಿ. ಅದಕ್ಕೆ ಅದು ಬೆಳವಣಿಗೆಗೆ ಗುಳಿಗೆ ಕೊಡ್ತೀನಿ ಅಂತ ಕೊಟ್ಟಾರ. ಏನಿಲ್ಲ, ಅದು ಏನು ಪ್ರಾಬ್ಲಮ್ ಇಲ್ಲ. ಹೋಗ್ತಾ ನಿಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಈಗ ಯಾಕ್ರಿ? ಬೇಡ, ಮನೆಗೆ ಹೋಗೋಣ ನಡ್ರಿ. ಅತ್ತಿ ಮಾವ ಕಾಯ್ತಾ ಇರ್ತಾರೆ. ಅಪ್ಪ ಅವನ ಮನೇಲಿ ದಿನ ಹೋಗತ್ತವ. ಒಂದ್ಸಲ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರೋಣಂತ. ಅತ್ತಿ ಮಾವನು ನೋಡೇ ಇಲ್ಲ, ಭಾಳ ದಿನ ಆಯ್ತು, ಹೋಗಿ ಬರೋಣ, ಏನಂತಿ? ಮಗಳಾಗಿ ನಾನೇ ಕೇಳತ್ತಿಲ್ಲ, ಅಳಿಯಂದ್ರು ಮಗ ಆಗಿ ನೀವೇ ಕೇಳ್ತಾ ಇದ್ದೀರಾ. ನಡೀರಿ ಹೋಗಿ ಬರೋಣಂತ. ಚಹಾ ಕುಡೀರಿ, ಹೋಗೋಣ. ಒಳ್ಳೆ ಗುಣಮಟ್ಟದ ಒಳ್ಳೆ ಕ್ವಾಲಿಟಿಯ ಸೀರೆಗಳಿದಾವೆ. ಸಂಕ್ರಾಂತಿ ಹಬ್ಬನೂ ಹತ್ತಿರ ಬಂತು. ಯಾರಿಗಾದರೂ ಬೇಕಂದರೆ ಸೀರೆಗಳನ್ನ ತಗೊಳ್ಳಿ. ಕ್ವಾಲಿಟಿ ಮಾತ್ರ ನಂಬರ್ ಒನ್ ಇದ್ದಾವೆ. ಸೀರೆಗಳಿಗೆ ಕ್ವಾಲಿಟಿ ಸೂಪರಾಗಿ ತೊಗೊಂಡು ಬಂದಿದ್ದೀನಿ, ಅಷ್ಟು ಚೆನ್ನಾಗಿದ್ದಾವೆ. ನಿಮಗೆ ಲೈಟ್ ವೈಟ್ ಒಳಗೂ ಅದಾವೆ, ಮತ್ತು ನಿಮಗೆ ಗ್ರ್ಯಾಂಡ್ ವರ್ಕ್ ಒಳಗೂ ಸೀರೆಗಳದಾವೆ. ಅಷ್ಟು ಚಂದ ಒಂದಕ್ಕಿಂತ ಒಂದು ಸೂಪರಾಗಿರೋ ಸಾರಿಗಳದಾವೆ. ಯಾರಿಗಾದ್ರೂ ಬೇಕಂದ್ರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಪ್ಲೀಸ್. ನಿಮಗೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಕತ್ತಿರೋ 9036882501ಗೆ ವಾಟ್ಸಪ್ ಮಾಡಿ. ಯಾವ ಸೀರೆ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ. ನಿಮ್ಗೆ ಇಷ್ಟ ಆದ ಸೀರೆಗಳನ್ನ ನೀವು ತೊಗೋಬೋದು. ನಿಮ್ಮ ಮನೆಗೆ ಬರುತ್ತೆ. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ. ಫ್ರೀ ಶಿಪ್ಪಿಂಗ್ ಅಷ್ಟೇ, ಮತ್ತು ಏನು ನಾವು ಯಾವ ಚಾರ್ಜು ತೊಗೋತಾ ಇರೋದಿಲ್ಲ. ಎಲ್ಲ ರೀಸನೇಬಲ್ ಪ್ರೈಸ್ ಒಳಗೆ ಇಟ್ಟಿರ್ತೀನಿ. ಯಾವುದೂ ನಿಮಗೆ ಸೀರೆಗಿಂತ ಅಮೌಂಟ್ ಜಾಸ್ತಿನೇ ಇಟ್ಟಿರಲ್ಲ ನಾನು. ಯಾರಿಗಾದ್ರೂ ಬೇಕಂದರೆ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಸೀರೆನ ಬುಕ್ ಮಾಡ್ಕೊಳ್ಳಿ. ಸೀರೆ ಯಾರಿಗಾದ್ರೂ ಬೇಕಂತಂದರೆ ತಗೊಳ್ಳಿ, ಆದರೆ ಏನಾದರೂ ಡ್ಯಾಮೇಜ್ ಇದ್ದರೆ ಮಾತ್ರ ಸೀರೆ ವಾಪಸ್ ಇರುತ್ತೆ. ಇಲ್ಲಾಂದರೆ ಸೀರೆ ಎಕ್ಸ್ಚೇಂಜ್ ಆಫರ್ ಇರೋದಿಲ್ಲ. ಕಲರ್ ಇಷ್ಟ ಆಗಿಲ್ಲ ಮತ್ತು ನಮಗೆ ಈ ಕಲರ್ ಬೇಡ ಬೇರೆ ಸೀರೆ ಕೊಡಿ ಅಂದರೆ ಎಕ್ಸ್ಚೇಂಜ್ ಇರೋದಿಲ್ಲ ಸೀರೆಗೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಇವು ನೋಡಿ, ಡೈಲಿ ವೇರ್ ಸಾರಿ ಕೇವಲ 550 ರೂಪಾಯಿ ಮಾತ್ರ. ಎಷ್ಟು ಚೆನ್ನಾಗಿದ್ದಾವೆ ಅಂದ್ರೆ, ಇದಕ್ಕೂ ಸ್ಟೋನ್ ವರ್ಕ್ ಐತೆ. ಕ್ವಾಲಿಟಿ ಮಾತ್ರ ನಂಬರ್ ಒನ್. ಅಷ್ಟು ಸ್ಮೂತ್ ಸಾರಿ ಅದಾವೆ ಇವು. ಡೈಲಿ ವೇರ್ ಇವು ಸಾರಿ, ದಿನ ಉಟ್ಕೊಳ್ಳುವಂಥವು. ಮೆತ್ತಗಿರ್ತವೆ, ಉಟ್ಕೊಂಡಂಗೆ ಅನಿಸಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಸೀರೆ ಅದಾವೆ. ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬಂದು ನಿಮಗೆ ಮೈಸೂರು ಸೆಮಿ ಸಿಲ್ಕ್ ಅಂತಾರೆ ಇದಕ್ಕೂ. ಇದು ಬಂದು ಸ್ಟೋನ್ ವರ್ಕಿಂದು. ಇಷ್ಟು ಕಲರ್ ಅವೈಲೇಬಲ್ ಅದಾವೆ ನೋಡಿ. ನಿಮಗೆ ಇಷ್ಟ ಆದರೆ ಯಾರಾದರೂ ಬೈ ಮಾಡ್ಬೋದು. ಸ್ಟೋನ್ ವರ್ಕಿನೂ ಅದಾವೆ. ಸೀರೆ ಮಾತ್ರ ಸಖತ್ತಾಗೈತ್ರಿ. ಬೇಕಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.